ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಂದೀಶ್. ಇವತ್ತು ಆ್ಯಕ್ಚುಲಿ ನಮ್ಮ ಅಸೋಸಿಯೇಷನಲ್ಲಿ ಎಲೆಕ್ಷನ್ ನಡೀತಿದೆ. ಸೊ ಆ ಎಲೆಕ್ಷನಲ್ಲಿ ನಾನು ಕೂಡ ಕಾಂಪೀಟ್ ಮಾಡ್ತಾ ಇದ್ದೀನಿ. ನಮ್ಮ ಅಸೋಸಿಯೇಷನ್ ಹೆಸರು ಬಂದು ಅನುಗ್ರಹ ಅಸೋಸಿಯೇಷನ್ ಅಂತ ಬಂದು. ಸೊ ಆ್ಯಕ್ಚುಲಿ ಇವತ್ತು ನಡೀತಾ ಇರೋ ಅಸೋಸಿಯೇಷನ್ನು ಅದ್ರದ್ದು ಯಾವ ರೀತಿ ಕ್ಯಾಂಪೇನ್ ಎಲ್ಲ ಮಾಡಿದ್ದೀವಿ ಅಂತ ನಾನು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಹಾಕ್ತೀನಿ. ಪ್ಲಸ್ ಅಸೋಸಿಯೇಷನ್ದು ಹೇಗೆ ಎಲೆಕ್ಷನ್ ನಡೆಯುತ್ತೆ, ಪ್ಲಸ್ ಯಾವ ರೀತಿ ಅದನ್ನೆಲ್ಲ ಪ್ರಿಪೇರ್ ಮಾಡಿರ್ತಾರೆ, ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಪ್ಲಸ್ ಇವತ್ತಿನ ವಿಡಿಯೋ ಕಂಪ್ಲೀಟ್ ಇದು. ಪ್ಲಸ್ ನಾನು ಇಲ್ಲಿಗೆ ಬಂದು ಆ್ಯಕ್ಚುಲಿ 1 ವರ್ಷ ಆಯಿತು. ಸೊ 1 ವರ್ಷದಲ್ಲಿ ಇದೆಲ್ಲ ಏನಕ್ಕೆ ಬೇಕಾಗಿತ್ತು ಅಂತ ನಿಮಗೆ ಕ್ವಶನ್ ಮಾರ್ಕ್ ಆಗ್ಬೋದು. ಬಟ್ ಅದೇ ರೀತಿ ನನಗೆ ಯಾವುದೇ ವಿಷಯಕ್ಕೆ ನಾನೇನಾದರೂ ಹೋದರೆ ಅದ್ರ ಬಗ್ಗೆ ಆಳ ಅಂತರಾಳ ತಿಳ್ಕೋಬೇಕು. ಸೊ ಅದಾದಮೇಲೆ ನಮಗೆ ನಾಲೆಡ್ಜ್ ಗೇನ್ ಆಗುತ್ತೆ. ಸೊ ಆಟೋಮೆಟಿಕ್ ನಾವೇನಾದರೂ ಮಾಡ್ಬೋದು, ಚೇಂಜಸ್ ತರ್ಬೋದು. ಸೊ ನಮಗೇನು ಗೊತ್ತಿಲ್ಲದಲ್ಲೇ ನಾವೇನು ಮಾಡೋಕ್ಕಾಗಲ್ಲ. ಅದೇ ಕಾರಣದಿಂದ ನನಗೆ ತಿಳುವಳಿಕೆಗೋಸ್ಕರ ನಾನು ಇವತ್ತು ನಿಂತಿದ್ದೀನಿ. ಪ್ಲಸ್ ನನ್ನ ಕೈಲಿ ಏನಾಗುತ್ತೆ ಬೆಸ್ಟ್ ಅದನ್ನು ನಾನು ಮಾಡಿದ್ದೀನಿ. ಅಂದರೆ ಈ ಪೀಕ್ ಟೈಮ್ ನಮಗೆ ಆ್ಯಸ್ ಎ ಆಡಿಟರ್ ನನಗೆ ಇದು ಪೀಕ್ ಟೈಮ್ ಜೂನ್ ಜುಲೈ ಆಗಸ್ಟ್ ಎಲ್ಲ. ಸೊ ಇದನ್ನೆಲ್ಲ ಮೀರಿ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ಇವತ್ತು ಕ್ಲಬ್ ಹೌಸ್ ಹತ್ರ ಹೋಗೋಣ. ಸೊ ನೆಕ್ಸ್ಟು ಕ್ಲಬ್ ಹೌಸಿಂದ ಬಂದ ಮೇಲೆ ಯಾವ ರೀತಿ ನಡೀತು, ಯಾರು ಸೋತರು, ಯಾರು ಗೆದ್ರು, ಏನಾಯಿತು, ನಾನು ಕಂಪ್ಲೀಟ್ ಇದರಲ್ಲಿ ಹೇಳ್ತೀನಿ. ಕಮಾನ್. ನಮ್ಮ ಅಸೋಸಿಯೇಷನಲ್ಲಿ ಹೇಳಿದ್ನಲ್ಲ ಎಲೆಕ್ಷನ್ ಹೋಗ್ತೇವೆ ಆ ಕಡೆ ವಿಶ್ ಮಾಡಿ ನಾವೇ ವಿನ್ ಆಗ್ತೀವಿ ಅಂತ ಮೇಡಮ್ ವೋಟಿಂಗ್ ಅಲ್ಲಿ ಮನೆ ಇದೆ ಅಂತಲೇ ಗೊತ್ತಾಗ್ತಿಲ್ಲ, ಡೋರ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಹಂಗೆ ಮಾಡ್ತಿದ್ದಾನೆ ಔಟ್ ಸೈಡ್ ಅದು. ಇನ್ನು ಒಳಗಡೆ ಹೆಂಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಎಲೆಕ್ಷನ್ಗೆ ಹೋಗಿದ್ದೆ, ಇವಾಗ ತಾನೇ ಬಂದಿದ್ದೀನಿ. ನೋಡಿ, ಆ್ಯಕ್ಚುಲಿ ನಮ್ಮ ಟೀಮ್ ಹೆಸರು ಯುನೈಟೆಡ್ ಅನುಗ್ರಹ ಅಚೀವರ್ಸ್ ಅಂತ. ಸೊ ಪ್ರೆಸೆಂಟ್ ಇವಾಗ ರನ್ನಿಂಗ್ ಇರೋದು ನಮ್ಮದೇನೆ. ಬಟ್ ಎಲ್ಲ ನೋಡಿದ್ಮೇಲೆ ನಮಗೊಂದು 50-50 ಥರ ಇದೆ. ಓಕೆ, ಎನಿವೆ ನಾವು ಕಾಂಪೀಟ್ ಮಾಡಿದ್ದೀವಿ. ಸೊ ನಾನು ಕಂಟೆಸ್ಟೆಂಟ್ ನೋಡಿ, ಕಂಟೆಸ್ಟೆಂಟ್ ನಂಬರ್ 17 ನಂದೀಶ್ DN. ಓಕೆ, ನೋಡಿದ್ರಾ? ಓಕೆ, ಥ್ಯಾಂಕ್ ಯು. ಇದು ನನಗೂ ಆ್ಯಕ್ಚುಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನೋಡಿ, ಒನ್ ಟೀಮಲ್ಲಿ 17 ಪೀಪಲ್ಸ್ ಇರ್ತಾರೆ. ಸೊ ನಮ್ಮ ಟೀಮಲ್ಲಿ ಬಂದು ಇದು 17. ಸೊ ಈ ರೀತಿ ಇರುತ್ತೆ. ಬ್ಯಾಲೆನ್ಸ್ ಯಾವುದಿದೆ ಅದು ಆಪೋಸಿಟ್ ಟೀಮು. ಅವ್ರು ಬಂದು ಅನುಗ್ರಹ ವಿಷನರೀಸ್ ಅಂತ. ಓಕೆ, ಸೊ ಇದು ಯಾವ ರೀತಿ ರನ್ ಆಗುತ್ತೆ ಅಂತ ಅಂದರೆ, ಅವರೊಂದು ಟೀಮ್ ಮಾಡ್ಕೊಂಡಿರ್ತಾರೆ, ನಾವೊಂದು ಟೀಮ್ ಮಾಡ್ಕೊಂಡಿರ್ತೀವಿ, ಎಲ್ಲರೂ ಕ್ಯಾಂಪೇನ್ ಮಾಡ್ತೀವಿ. ಸೊ ಎಲ್ಲರೂ ಕ್ಯಾಂಪೇನ್ ಮಾಡಿದ್ಮೇಲೆ ಜನಗಳು ನಮ್ಮ ಬಿಹೇವಿಯರು, ಹಾವಭಾವ ಅದನ್ನು ಡಿಸೈಡ್ ಮಾಡಿ ಅವ್ರಿಗೆ ಯಾರನ್ನು ಚೂಸ್ ಮಾಡಬೇಕು, ಯಾರು ರೈಟು ಯಾರು ರಾಂಗು. ಇವಾಗ ಪ್ರೆಸೆಂಟ್ ಇರೋರು ಚೆನ್ನಾಗಿ ಮಾಡ್ತಿದ್ರೆ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಬಟ್ ಎನಿವೇ ನನಗೆ ದಿಸ್ ಇಸ್ ದ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಲ್ಸೋ ಎಲ್ರೂ ನಾವೇನು ಅಂದ್ಕೊತೀವಿ ಗೊತ್ತಾ, ಅಪಾರ್ಟ್ಮೆಂಟ್ ಅಂದಾಗ ಎಲ್ಲ ಶ್ರೀಮಂತರು ಏನೇನೋ ಅಂದ್ಕೊತೀವಿ. ಬಟ್ ನಿಜವಾಗ್ಲೂ ಹೇಳ್ತೀನಿ ರೀ, ತುಂಬ ಕೈಂಡ್ ಹಾರ್ಟೆಡ್ ಮನುಷ್ಯರು, ಎಲ್ಲರೂ ತುಂಬ ಸಾಫ್ಟ್ ನೇಚರ್ ಮನುಷ್ಯರು, ಚೆನ್ನಾಗಿ ಮಾತಾಡಿಸ್ತಾರೆ, ಒಳ್ಳೆ ಫ್ರೆಂಡ್ಸು, ಒಳ್ಳೆ ಬ್ರದರ್ಸ್ ಥರ ನನ್ನನ್ನು ಟ್ರೀಟ್ ಮಾಡಿದ್ರು. ತುಂಬ ನನಗೂ ಥ್ಯಾಂಕ್ ಯು ಹೇಳಿದ್ರು ನಾನು ಹೋಗಿ ನಿಂತಿದ್ದಕ್ಕೆ. ನಾನು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಿದೆ, ನನಗೆಲ್ಲರೂ ಗೈಡ್ ಮಾಡಿದ್ದಕ್ಕೆ. ಬಟ್ ಎನಿವೆ, ಸೋಲು ಗೆಲುವು ಜೀವನದಲ್ಲಿ ಶಾಶ್ವತ ಅಲ್ಲ, ಹೋರಾಟ ಶಾಶ್ವತ. ಜೀವನದಲ್ಲಿ ಯಾವತ್ತೂ ಹೋರಾಡಬೇಕು. ಸೊ ನಾನು ಇವತ್ತು ಹೋರಾಟಿದ್ದೀನಿ. ಸೊ ಇದು ರಿಸಲ್ಟ್ ಬಂದು ಆ್ಯಕ್ಚುಲಿ 1 o'clock ಅಥವಾ 2 o'clock ಆಗ್ಬೋದು. ಸೊ 11 to 3 ಬಂದು ವೋಟಿಂಗ್ ಟೈಮಿಂಗ್ ಇತ್ತು. ಸೊ 3:15 ಆಯಿತು, ಯಾಕಂದರೆ ಸ್ಟಾರ್ಟ್ ಮಾಡಿದ್ದೆ 11:15. ಸೊ ಅದಾದಮೇಲೆ 3:30ಗೆ ಬಂದು ಊಟ ಮಾಡಿ ನಾನು ಮಲ್ಕೊಂಬಿಟ್ಟೆ. ಸೊ ಇವಾಗ ಎದ್ಬಿಟ್ಟು ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಆಲ್ಮೋಸ್ಟ್ ಲಾಸ್ಟ್ ಇಯರು 500+ ವೋಟ್ ಬಿದ್ದಿತ್ತಂತೆ. ಈ ಸಲ ರಿಜಿಸ್ಟರ್ ಫ್ಲಾಟ್ ಬಂದು 1025 ಏನೋ ಅಂತ ಹೇಳಿದ್ರು.
ಸೊ ಇವಾಗ ಆಲ್ಮೋಸ್ಟ್ 700 ವೋಟ್ಸ್ ಬಿದ್ದಿದೆ, ಮೀನ್ಸ್ ಆಲ್ಮೋಸ್ಟ್ 70% ಬಿದ್ದಿದೆ. ಸೊ 70%ನ್ನು ಎಣಿಸೋದಕ್ಕೆ ಲಾಸ್ಟ್ ಇಯರ್ 11-30-12 ಆಯಿತು ಅಂದರೆ ಈಗ 1-2 ಆಗ್ಬೋದು. ಬಟ್ ರಿಸಲ್ಟ್ ಏನಾದರೂ ಆಗಿರಲಿ, ನಾನು ಹೇಳ್ತಾ ಇದ್ದೀನಿ, ಅವ್ರು ಗೆದ್ದರೆ ಅವರು ಚೆನ್ನಾಗಿ ನಮ್ಮನ್ನು ಅಸೋಸಿಯೇಷನ್ನ ಇದು ಮಾಡಲಿ. ನಾನು ಗೆದ್ದರೆ 100% ನಾನೇನು ಗೊತ್ತಿಲ್ಲದಲ್ಲೇ ನಿಂತಿದ್ದೀನಿ. ನನಗೇನಾದರೂ ಎಲ್ಲರೂ ಓಟಾಗಿ ಗೆಲ್ಸಿದ್ರೆ ನಾನು ಅದನ್ನು ಜವಾಬ್ದಾರಿಯಾಗಿ ತೊಗೊಂಡು ಎಲ್ರದ್ದು ಕೆಲಸ ನಾನು ಮಾಡಿಕೊಡ್ತೀನಿ. ನಾವು ಆ್ಯಕ್ಚುಲಿ ವಾಕಿಂಗ್ ಮಾಡ್ತಿದ್ದೆ, ಯಾರೋ ಬಂದು ಸಜೆಸ್ಟ್ ಮಾಡಿದ್ರು ಈ ಥರ ನಿಂತ್ಕೊಳ್ಳಿ, ಫೇಸ್ 2 ಇಂದ ಯಾರೂ ಇಲ್ಲ ಅಂತ. ಸೊ ನಾನು ಡಿಸೈಡ್ ಮಾಡಿದೆ, ಮೇ ಬಿ ಏನೇನೋ ಪ್ರಾಬ್ಲಮ್ ಇರೋದ್ರಿಂದ ಇವ್ರಿಗೆ ಕಂಟೆಂಟ್ಗಳು ಇಲ್ಲದೇ ಇರ್ಬೋದು, ಅದರಿಂದ ನನ್ನನ್ನು ಕೇಳ್ತಿದ್ದಾರೆ ಅಂತ. ಬಟ್ ಎನಿವೆ ನಾನು ಡಿಸೈಡ್ ಮಾಡಿದ್ದು ನಿಂತ್ಕೋಬೇಕಂತ ಅವ್ರು ಹೇಳಿದ್ರಿಂದ ಅಲ್ಲ, ನನ್ನ ಮನಸ್ಸಲ್ಲಿತ್ತು ನಾನು ಈ ಸೊಸೈಟಿ ಅಥವಾ ಈ ಅಸೋಸಿಯೇಷನ್ ಯಾವ ರೀತಿ ರನ್ ಆಗುತ್ತೆ ಅಂತ, ಪ್ಲಸ್ ಎಲೆಕ್ಷನ್ ಯಾವ ರೀತಿ ರನ್ ಆಗುತ್ತೆ ಅಂತ, ಆ್ಯಂಡ್ ಇಂಪಾರ್ಟೆಂಟ್ ಪೀಪಲ್ಸ್ ಇನ್ ದ ಸೊಸೈಟಿ ಯಾರಂತ ನಾನು ತಿಳ್ಕೊಬೇಕಾಗಿತ್ತು. ಯಾರು ರೈಟು ಯಾರು ರಾಂಗು ಅಂತ ನಾನು ತಿಳ್ಕೊಬೇಕಾಗಿತ್ತು. ಅದು ಒಂದೇ ಕಾರಣದಿಂದ ನಾನು ನಿಂತ್ಕೊಂಡೆ. ಸೊ ಆ್ಯಕ್ಚುಲಿ ಬೇಸಿಕಲಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಾನು ಇಲ್ಲಿಗೆ ಪರ್ಚೇಸ್ ಮಾಡೋಕ್ಕೆ ಬರಬೇಕಾದ್ರೆ ನನಗೂ ಸ್ವಲ್ಪ ಭಯ ಇತ್ತು, ಯಾವ ರೀತಿ ರನ್ ಆಗುತ್ತೆ, ಅನ್ನೆಸೆಸರಿ ಚಾರ್ಜಸ್ ಹಾಕ್ಬಿಡ್ತಾರ, ಸೊ ನಾನು ಅರ್ನ್ ಮಾಡೋದಕ್ಕೆ ಅದು ಕೇಪಬಲ್ ಇದೀನಾ ಇಲ್ವಾ ಅಂತ. ಬಟ್ ಎನಿವೇ ಇವಾಗ ಓಕೆ ಇಲ್ಲ. ಬಟ್ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಯಾವುದಾದ್ರೂ ಹೊಸ ಜಾಗಕ್ಕೆ ಹೋದಾಗ ನ್ಯೂಟ್ರಲ್ ಆಗಿರಬಾರ್ದು. ನ್ಯೂಟ್ರಲ್ ಆಗಿ ಇಲ್ದಾನೆ ಎಲ್ಲರ ಜೊತೆ ಬೆರೆತ್ಕೊಂಡು ಎಲ್ಲರ ಬಗ್ಗೆ ತಿಳ್ಕೊಬೇಕು. ಎಕ್ಸಾಂಪಲ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಡಿಗ್ರಿ ಮುಗಿಸಿರ್ತೀರಾ, ಸೊ ಹೊಸ ನಾನು ಯಂಗರ್ ಪೀಪಲ್ಗೆ ನಾನು ಇದನ್ನ ಗೈಡ್ ಮಾಡ್ತಿರೋದು, ಡಿಗ್ರಿ ಮುಗಿಸಿರ್ತೀರಾ, ಹೊಸದೊಂದು ಕಂಪ್ನಿಗೆ ಹೋಗಿ ಸೇರ್ಕೊತೀರಾ. ಸೊ ನೀವು ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊತೀರಾ, ನಾನು ಅಕೌಂಟ್ಸ್ ಇರೋದ್ರಿಂದ ಸೊ ಸೇಲ್ಸಿಗೆ ಸೇರ್ಕೋಬೋದು, ಮ್ಯಾನೇಜ್ಮೆಂಟಿಗೆ ಸೇರ್ಕೋಬೋದು, ಫಿನಾನ್ಸಿಗೆ ಸೇರ್ಕೋಬೋದು, ಏನಕ್ಕೆ ಬೇಕಾದರೂ ಸೇರ್ಕೋಬೋದು. ಬಟ್ ನೀವು ನಿಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ, ನಿಮ್ಮ ಕೈಲಿ ಏನು ಬೆಸ್ಟ್ ಕೊಡೋಕ್ಕಾಗುತ್ತೆ ಅದನ್ನು ಕೊಡಿ. ಬಟ್ ನಿಮ್ಮ ಸುತ್ತಮುತ್ತ ಇರೋ ಪೀಪಲ್ ಬಗ್ಗೆ ನೀವು ತಿಳ್ಕೊಬೇಕು. ಯಾರು ಮ್ಯಾನೇಜ್ಮೆಂಟು, ಯಾರು HR, ಯಾರು ಫಿನಾನ್ಸು, ಯಾರು ಮಾರ್ಕೆಟಿಂಗ್ ಟೀಮು, ಯಾರು ಸೇಲ್ಸ್ ಟೀಮು, ಇದನ್ನೆಲ್ಲ ನೀವು ತಿಳ್ಕೊಬೇಕು. ಎಲ್ಲರನ್ನೂ ಮಾತಾಡಿಸ್ಬೇಕು. ಆವಾಗ ಎಲ್ಲರ ಜೊತೆ ಮಾತಾಡೋದ್ರ ಮೇಲೆ ನಿಮ್ಮ ನಾಲೆಜ್ ಗ್ರೋತ್ ಆಗುತ್ತೆ. ಸೊ ನನಗೆ ಇವತ್ತು ಎಷ್ಟೋ ಜನ ಗುರ್ತಿಡಿದೇ ಇದ್ದವರು ಇವತ್ತು ಗುರ್ತಿಡ್ದು ಮಾತಾಡ್ಸಿದ್ದಾರೆ. ಸೊ ಹೇಳಿದ್ದಾರೆ, ನೀವು ತುಂಬ ಹೊಸಬ್ರು ಇದ್ದೀರಾ, ಓಕೆ ಈ ಸಲ ಲೂಸ್ ಆದ್ರೂ ಪರವಾಗಿಲ್ಲ, ನೀವು ಇವಾಗ ಏನು ಮಾಡಬೇಕು ಅಂತ ಅರ್ಥ ಆಯ್ತಲ್ಲ. ಸೊ ನೀವು ಅದನ್ನು ಮಾಡಬೇಕು, ಎಲ್ಲರ ಜೊತೆ ಮಾತಾಡಬೇಕು. ಸೊ ನಮಗೆ ಇಲ್ಲಿ ಬೆಟರ್ ಅಸೋಸಿಯೇಷನ್ ಅಷ್ಟೇ ಬೇಕಾಗಿರೋದು, ನಾವು ಅವರು ಅನ್ನೋದಲ್ಲ. ಬಟ್ ಎಲ್ಲೋದ್ರೂ ಆಪೋಸಿಷನ್ ಇರಲೇಬೇಕು. ಅದು ಒಂದು ಎಲೆಕ್ಷನ್ ಆಗಿರ್ಬೋದು, ನಿಮ್ಮ ಲೈಫ್ ಆಗಿರ್ಬೋದು. ಸೊ ನಿಮಗೆ ಸಪೋರ್ಟ್ ಮಾಡೋರು ಇರ್ತಾರೆ, ನಿಮ್ಮನ್ನು ಡಿಸ್ಕರೇಜ್ ಮಾಡೋರು ಇರ್ತಾರೆ. ನೀವು ಅದನ್ನೆಲ್ಲ ಮೀರಿ ನಿಮ್ಮ ಲೈಫ್ನ ನೀವು ಬದುಕಬೇಕಂತ ಇಷ್ಟಪಡ್ತೀನಿ, ಸೊ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ಇರಿ, ಎಲ್ಲೋದ್ರೂ ನೀವು ಮೂಲೆ ಗುಂಪಾಗ್ಬಿಡಿ, ತಿಳ್ಕೊಳ್ಳಿ. ನಾಳೆ ದಿನ ಇವತ್ತು ಗೊತ್ತಿಲ್ಲ ಅಂತಂದರೆ ನಾಳೆ ಗೊತ್ತಾಗುತ್ತೆ. ಇವತ್ತೇನೋ ಮಿರಾಕಲ್ ಅಂತ ಅನ್ಸಿ ನಾಳೆ ದಿನ ಇಷ್ಟೇನಾ ಅಂತ ಅನ್ನಿಸ್ಬೋದು. ಸೊ ಎಲ್ಲರೂ ಓಪನ್ ಅಪ್ ಆಗಿ ಎಲ್ಲರ ಜೊತೆ ಬೇರೀರಿ, ಸಂತೋಷವಾಗಿರಿ. ಇರೋದು ಒಂದು ಲೈಫ್ ಚೆನ್ನಾಗಿರ್ಬೇಕು. ಹಾಯ್ ಫ್ರೆಂಡ್ಸ್, ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಮಾಡ್ತಿದ್ದಾರೆ ಇನ್ನು 5 ನಿಮಿಷ. ಆ್ಯಕ್ಚುಲಿ ಟೈಮು 12:15 ಬನ್ನಿ ಹೋಗೋಣ, ಏನಾಗುತ್ತೆ ತೋರಿಸ್ತೀನಿ. ಸಾಕಟ್ ಮಾಡಿ ಆ್ಯಕ್ಚುಲಿ ಎಲೆಕ್ಷನ್ ರಿಸಲ್ಟ್ ಬಂತು, ನಮ್ಮ ಟೀಮ್ ಸೋತಿದೆ. ಬಟ್ ನಾನು ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂತಲೇ, ಅದೇ ಫಸ್ಟ್ ಅಲ್ಲ, ಓಕೆ ಪರವಾಗಿಲ್ಲ. ಆ್ಯಕ್ಚುಲಿ 17 ಮೆಂಬರ್ಸ್ ನಿಂತಿದ್ದು. ಅವ್ರ ಟೀಮಲ್ಲಿ 15 ಪೀಪಲ್ ಗೆದ್ದಿದ್ದಾರೆ, ನಮ್ಮ ಟೀಮಲ್ಲಿ 2 ಪೀಪಲ್ ಮಾತ್ರ ಗೆದ್ದಿದ್ದಾರೆ. ಸೊ ಇನ್ನು ಮಿಕ್ಕಿದೆ ಯಾರ್ಯಾರಿಗೆ ಎಷ್ಟು ಓಟ್ ಬಂದಿದೆ ಗೊತ್ತಿಲ್ಲ, ನೋಡೋಣ ಹೇಗೆ ನಡೆಸ್ತಾರೆ. ಎಲ್ರಿಗೂ ಯಾರ್ಯಾರು ಇನ್ನಾಗಿದ್ದಾರೋ ಎಲ್ರಿಗೂ ಧನ್ಯವಾದಗಳು. ಚೆನ್ನಾಗಿ ಅಸೋಸಿಯೇಷನ್ನ ರನ್ ಮಾಡಿ. ಸೊ ನಾವು ಅಪಾರ್ಟ್ಮೆಂಟಿಗೆ ಬಂದಿರೋದೇ ನೆಮ್ಮದಿಗೋಸ್ಕರ. ಸೊ ಎಲ್ರಿಗೂ ನೆಮ್ಮದಿ ತೊಗೊಂಡು ಬರೋಂಥ ಕೆಲಸ ಮಾಡಿ. ಧನ್ಯವಾದಗಳು, ಥ್ಯಾಂಕ್ ಯು, ಗುಡ್ ನೈಟ್. ಮೈ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಮಾಡಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಇನಿಷಿಯಲ್ ಬ್ರಿಕ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಹೋಮ್. ಥ್ಯಾಂಕ್ ಯು.